ಮೋಟಾರ್ ವೆಹಿಕಲ್ ಆಕ್ಟ್ 1988 ರ ಅನ್ವಯ ಮಾರ್ಗಸೂಚಿ ರೂಪಿಸುವವರೆಗೆ ಬೈಕ್ ಟ್ಯಾಕ್ಸಿ ಮುಂದುವರಿಸುವಂತಿಲ್ಲ ಎಂದು ಏಕಸದಸ್ಯ ಪೀಠವನ್ನು ಮಾಡಿರುವ ಆದೇಶವನ್ನು ಪ್ರಶ್ನಿಸಿ ಊಬರ್ ಇಂಡಿಯಾ, ರ್ಯಾಪಿಡೋ, ಓಲಾ ಸೇರಿದಂತೆ ಹಲವು ಅಗ್ರಿಗೇಟರ್ ಕಂಪನಿಗಳು ಸಲ್ಲಿಸಿರುವ ಮೇಲ್ಮನವಿಯ ವಿಚಾರಣೆಯನ್ನು ನ್ಯಾಯಮೂರ್ತಿಗಳಾದಂತಹ ವಿಭು ಬಕ್ರು ಮತ್ತು CM ಜೋಶಿ ಅವರ ನೇತೃತ್ವದ ಪೀಠ ಈ ಒಂದು ಸಂಧಾನವನ್ನು ನಡೆಸ್ತಾ ಇದೆ. ನೋಡೋಣ ಸ್ನೇಹಿತರೆ. ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನ ಮಂಡನೆ ಮಾಡಿದಂತಹ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಸರ್ ಅವರು ಮೋಟಾರ್ ಸೈಕಲ್ ವ್ಯಾಖ್ಯಾನದಲ್ಲಿ ಅದು ಪ್ರಯಾಣಿಕರನ್ನು ಸಾಗಿಸಲು ಇರುವ ವಾಹನ ಎಂದು ಹೇಳಿಲ್ಲ. ಮೋಟಾರ್ ವಾಹನಗಳ ಕಾಯ್ದೆ ಅಥವಾ ನಿಯಮಗಳಲ್ಲೂ ಪ್ರಯಾಣಿಕರನ್ನು ಮೋಟಾರ್ ಸೈಕಲ್ ಒಯ್ಯಬಹುದು ಎಂದು ಹೇಳಿಲ್ಲ. ಮೋಟಾರ್ ಕ್ಯಾಬ್ ವ್ಯಾಖ್ಯಾನದ ಅಡಿಯಲ್ಲಿ ಬರುವುದಿಲ್ಲ. ಏನು ಇವ್ರುಗಳು ಅಗ್ರಿಗೇಟರ್ ಕಂಪನಿಗಳವರು ನಮ್ದು ಬೈಕ್ ಟ್ಯಾಕ್ಸಿ ಅನ್ನುವಂತಹ ಒಂದು ಯೋಜನೆಯನ್ನು ಏನ್ ತಗೊಂಡ್ ಬಂದಿದ್ದಾರೆ, ಇದು ಅದರ ಅಡಿಯಲ್ಲಿ ಬರೋದಿಲ್ಲ. ಇದು ಕೇವಲ ಬೈಕ್ ಮಾತ್ರ ಆಗಿ ಉಳ್ಕೊಳ್ಳುತ್ತೆ. ಇದು ಟ್ಯಾಕ್ಸಿ ಆಗಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇವತ್ತು ಆಟೋ ರಿಕ್ಷಾ ಆಗ್ಬೋದು, ಕ್ಯಾಬ್ಗಳಾಗ್ಬೋದು, ಇವೆಲ್ಲವೂ ಕೂಡ ಟ್ಯಾಕ್ಸಿಯ ಅಡಿಯಲ್ಲಿ ಅಂದ್ರೆ ಸಾರ್ವಜನಿಕ ಸೇವೆಗೆ ಇರುವಂತಹ ಒಂದು ವ್ಯಾಖ್ಯಾನದ ಅಡಿಯಲ್ಲಿ ಬರೋದ್ರಿಂದ ಈ ಒಂದು ಮೋಟಾರ್ ಸೈಕಲ್ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಟ್ಯಾಕ್ಸಿ ಅನ್ನುವ ಪದ ಬಳಕೆಯ ಅಡಿಯಲ್ಲಿ ವ್ಯಾಖ್ಯಾನದ ಅಡಿಯಲ್ಲಿ ಬರೋದಿಲ್ಲ ಅನ್ನತಕ್ಕಂಥದ್ದನ್ನ ಶಶಿಕಿರಣ್ ಶೆಟ್ಟಿ ಸರ್ ಅವರು ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡಿದ್ದಾರೆ. ಆಗ ಪೀಠವು ಮೋಟಾರ್ ಸೈಕಲ್ ಅನ್ನು ಸಾರಿಗೆಗೆ ಬಳಕೆ ಮಾಡಬಾರದು ಎಂದು ಹೇಳುವುದಾದರೆ ಸರ್ಕಾರ ಹೇಗೆ ಎಲೆಕ್ಟ್ರಿಕ್ ವಾಹನ ನೀತಿ ರೂಪಿಸಿತ್ತು ಎಂದು ಪ್ರಶ್ನಿಸಿತು. ಇದಕ್ಕೆ AG ಅದನ್ನು ಹಿಂಪಡೆಯಲಾಗಿದೆ. ನಾವು ನಮ್ಮ ತಪ್ಪನ್ನು ಸರಿಪಡಿಸಿಕೊಂಡಿದ್ದೇವೆ ಎಂದಷ್ಟೇ ಹೇಳಲು ನಾನು ಬಯಸ್ತೇನೆ. EV ಮೋಟಾರ್ ಸೈಕಲ್ಗಳಿಗೆ ವಿಶೇಷ ವಿನಾಯಿತಿ ನೀಡಲಾಗಿತ್ತು. ಯಾವುದೇ ಮೋಟಾರ್ ಸೈಕಲ್ ಅನ್ನು ಸಾರಿಗೆ ವಾಹನ ಎಂದು ಪರಿಗಣಿಸಬೇಕಾದರೆ ಅನುಮತಿ ಕಡ್ಡಾಯ. ಏನು ಈ ದೇಶದ ಕಾನೂನಿದೆ, ಆ ಕಾನೂನಿನ ವ್ಯಾಪ್ತಿಯ ಒಳಗಡೆ ಯಾವುದೇ ಒಂದು ಸೇವೆಗಳು ಬರಬೇಕು ಅಂದ್ರೆ ಅಲ್ಲಿ ಅನುಮತಿ ಅಂತಕ್ಕಂಥದ್ದು ಕಡ್ಡಾಯವಾಗಿರ್ತದೆ ಎಂದು ಈ ವಿಚಾರವಾಗಿ ಅವರು ಸ್ಪಷ್ಟವಾಗಿ ಹೈಕೋರ್ಟ್ಗೆ ಏನು ದ್ವಿಸದಸ್ಯ ಪೀಠದಲ್ಲಿ ವಾದ ಮಂಡನೆ ಮಾಡ್ತಾ ಇತ್ತು, ಆ ಒಂದು ವಾದ ಮಂಡನೆಯಲ್ಲಿ ಕೆ ಶಶಿಕಿರಣ್ ಶೆಟ್ಟಿ ಸರ್ ಅವರು ಪ್ರಬಲವಾಗಿ ಈ ವಿಚಾರವನ್ನ ವಾದ ಮಂಡನೆಯನ್ನ ಮಾಡಿದ್ದಾರೆ. ಮೋಟಾರ್ ಸೈಕಲ್ ಏನ್ ಬೈಕ್ ಅಂತಕ್ಕಂಥದ್ದಿದೆ, ಇದು ಯಾವುದೇ ಸಾರ್ವಜನಿಕರನ್ನ ಹೊತ್ತೊಯ್ಯುವಂತಹ ವಾಹನವಲ್ಲ. ಇದು ಕೇವಲ ಅವರ ಸ್ವಂತ ಬಳಕೆಗೆ ಮಾತ್ರ ಇರತಕ್ಕಂಥದ್ದು. ಇದನ್ನ ಬಾಡಿಗೆ ಅಥವಾ ಹಣ ಸಂಪಾದಿಸಲು ಬಳಕೆ ಮಾಡಲಾಗದು. ಅನುಮತಿ ನೀಡುವುದು ರಾಜ್ಯ ಸರ್ಕಾರದ ವಿಶೇಷ ಅಧಿಕಾರವಾಗಿದೆ. ಮೋಟಾರ್ ಸೈಕಲ್ಗಳನ್ನು ವಾಣಿಜ್ಯ ಸಾರಿಗೆಗೆ ಬಳಕೆ ಮಾಡುವುದು ಮತ್ತು ಆ ಅನುಮತಿಯನ್ನು ನಿಯಂತ್ರಣ ಮಾರ್ಗಸೂಚಿಗಳ ಗೈರಿನಲ್ಲಿ ಊಹಿಸಿಕೊಳ್ಳಲಾಗದು ಎಂದರು. ಅರ್ಥ ಆಯ್ತಾ ಸ್ನೇಹಿತರೆ? ಮೋಟಾರ್ ಸೈಕಲ್ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ಸಾರ್ವಜನಿಕರನ್ನ ಒತ್ತೊಯ್ಯೋದಕ್ಕೆ ಅವಕಾಶಗಳಿಲ್ಲ. ಇದನ್ನ ಬಾಡಿಗೆ ಮತ್ತು ಹಣ ಸಂಪಾದನೆ ಮಾಡೋದಕ್ಕೆ ಬಳಕೆ ಮಾಡಲಾಗದು. ಅದನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತಕ್ಕಂಥದ್ದನ್ನು ಕೂಡ ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡಿದ್ದಾರೆ. ಅಲ್ಲದೆ ದೇಶದ 18 ರಾಜ್ಯಗಳಲ್ಲಿ ನಿರ್ದಿಷ್ಟವಾಗಿ ರಾಜ್ಯಗಳು ನಿಯಂತ್ರಣ ಮಾರ್ಗಸೂಚಿ ರೂಪಿಸಿದ ಮೇಲೆ ಬೈಕ್ ಟ್ಯಾಕ್ಸಿಗಳ ಸೇವೆ ನೀಡುತ್ತಿವೆ. ಈ ಸಂಸ್ಥೆಗಳು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ವಾದಿಸಲಾಗದು ಎಂದರು. ಆಗ ಪೀಠವು ಮೇಲ್ಮನವಿದಾರರು ಪರವಾನಗಿಯನ್ನ ವ್ಯವಸ್ಥೆಗೆ ಆಕ್ಷೇಪಿಸುವಂತಿಲ್ಲ. ಸಂಪೂರ್ಣ ನಿಷೇಧಕ್ಕೆ ಅವರ ವಿರೋಧವಿದೆ. ಅನುಮತಿ ನೀಡಲು ಮುಂದಾದರೆ ಅವರು ಪರವಾನಗಿಯನ್ನ ಪಡೆದುಕೊಳ್ಳುತ್ತಾರೆ ಎಂದಿತು. ಅಂದ್ರೆ ಈಗೇನ್ ಇವರು ವೈಟ್ ಬೋರ್ಡ್ ನಲ್ಲಿ ಎಗ್ಗಿಲ್ಲದೆ ವಾಹನಗಳನ್ನ ಸರ್ವಿಸ್ ಕೊಡ್ತಾ ಇದ್ದಾರೆ. ಒಂದು ಪಕ್ಷ ಸರ್ಕಾರ ಏನಾದ್ರೂ ನೀವು ಲೈಸೆನ್ಸ್ ಅನ್ನ ಕೊಟ್ರೆ ಅದನ್ನ ಅವರು ಪಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮೋಟಾರ್ ಸೈಕಲ್ ಸಾರಿಗೆ ಪರವಾನಗಿವಾಗಿಲ್ಲವಾದ್ದರಿಂದ ನಾವು ಪರವಾನಗಿಯನ್ನ ನೀಡೋದಿಲ್ಲ ಎಂದರು. ಇದು ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ದು ಏನಿದೆ, ಇದು ಮೋಟಾರ್ ವೆಹಿಕಲ್ ಆಕ್ಟ್ ನ ಅಂಡರ್ ನಲ್ಲಿ ಬರೋದೇ ಇಲ್ಲ. ಹಾಗಾಗಿ ಮೋಟಾರ್ ಸೈಕಲ್ ಪರವಾನಗಿಯನ್ನ ನಾವು ನೀಡೋದೇ ಇಲ್ಲ ಅಂತ AG ಅವರು ಹೈಕೋರ್ಟ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದಕ್ಕೆ ಪೀಠವು ಕೂಡ ಪ್ರಶ್ನೆಯನ್ನ ಮಾಡಿದೆ. ಪರವಾನಗಿ ನಿರಾಕರಿಸುತ್ತಿರುವುದು ಸುರಕ್ಷತೆ, ಸೇಫ್ ಸಂಚಾರ ದಟ್ಟಣೆ, ಟ್ರಾಫಿಕ್ ಕಾರಣಕ್ಕಾಗಿ ಅಲ್ಲ.
ಮೋಟಾರ್ ಸೈಕಲ್ ಸಾರಿಗೆ ವಾಹನವಲ್ಲ. ಮೋಟಾರ್ ಸೈಕಲ್ ಏನಿದೆ ಇದು ದ್ವಿಚಕ್ರ ವಾಹನ ಅಂತಕ್ಕಂಥದ್ದು ಏನಿದೆ ಇದು ಬಂದು ಪಬ್ಲಿಕ್ ಸರ್ವೆಂಟ್ ವೆಹಿಕಲ್ ಅಲ್ಲ, ಇದು ಓನ್ ಯೂಸ್ಡ್ ವೆಹಿಕಲ್ಸ್ ಇದು ಎಂಬುದು ನಿಮ್ಮ ಆಕ್ಷೇಪವೇ ಎಂದು ಪ್ರಶ್ನೆಯನ್ನ ಮಾಡ್ತು. ಇದಕ್ಕೆ ಎಜಿ ಅವರು ಅಂತಿಮವಾಗಿ ಇದು ನಿಷೇಧದ ಪ್ರಕರಣವಲ್ಲ, ಏನಿದು ಬ್ಯಾನ್ ಮಾಡುವಂತಹ ಪ್ರಕರಣವಲ್ಲ, ಆದರೆ ನಿಯಂತ್ರಣಕ್ಕೆ ಸಂಬಂಧಿಸಿದಾಗಿದೆ, ಕಂಟ್ರೋಲ್ ತಗೋಬೇಕು. ಇದರಲ್ಲಿ ವಿಶಾಲವಾದ ಸಾರ್ವಜನಿಕ ಹಿತಾಸಕ್ತಿ ಅಡಗಿದೆ. ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್, ಸರ್ಕಾರ ಕಂಪನಿಗಳ ಪರವಾಗಿಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಆಗಿದೆ ಅಂತಕ್ಕಂತಹ ವಾದವನ್ನ ಅಡ್ವೊಕೇಟ್ ಜನರಲ್ ಅವರು ಮಾಡಿದ್ದಾರೆ. ಮುಂಬೈನ ಕೆಲವು ಕಡೆ ಆಟೋ ಓಡಾಟವನ್ನೇ ನಿಷೇಧಿಸಲಾಗಿದೆ. ಕೆಲವು ಭಾಗಗಳಲ್ಲಿ ಟ್ರಾಫಿಕ್ ಮತ್ತು ಮತ್ತೊಂದು ವಿಚಾರದಲ್ಲಿ ಅಲ್ಲಿ ಕೆಲವು ಜಾಗಗಳಲ್ಲಿ ಆಟೋವನ್ನು ಓಡಾಡದೇನೆ ನಿಲ್ಲಿಸಲಾಗಿದೆ. ಕೆಲವು ಅಗ್ರಿಗೇಟರ್ಗಳು ನಿಷೇಧದ ನಡುವೆಯೂ ಬೈಕ್ ಟ್ಯಾಕ್ಸಿ ಸೇವೆ ಮುಂದುವರಿಸುವ ಮೂಲಕ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಅಗ್ರಿಗೇಟರ್ಗಳು ಪರವಾನಗಿಯನ್ನು ಮನವಿ ಸಲ್ಲಿಸಬಹುದು, ರಾಜ್ಯ ಸರ್ಕಾರವು ತನ್ನದೇ ಮಾರ್ಗಸೂಚಿ ರೂಪಿಸಬಹುದು ಅಥವಾ ಕೇಂದ್ರ ಸರ್ಕಾರದ ನಿಯಮವನ್ನೇ ಪಾಲಿಸಬಹುದು ಎಂದರು. ಇಲ್ಲಿ ಒಂದು ಪಾಯಿಂಟ್ ನಮಗೆ ಡೌಟ್ ಹೊಡಿತಾ ಇರೋದೇನು ಅಂದ್ರೆ, ರಾಜ್ಯ ಸರ್ಕಾರಗಳಿಗೆ ಅನುಮತಿಯನ್ನೇನ ಕೇಂದ್ರ ಕಾನೂನುಗಳನ್ನ ರೂಪಿಸುತ್ತೆ, ರಾಜ್ಯ ಸರ್ಕಾರಗಳಿಗೆ ಅನುಮತಿಯನ್ನ ಕೊಡುತ್ತೆ. ಆದ್ರೆ ಅಗ್ರಿಗೇಟರ್ಗಳ ಪರವಾನಗಿ ಮನವಿ ಸಲ್ಲಿಸಬಹುದು, ರಾಜ್ಯ ಸರ್ಕಾರವು ತನ್ನದೇ ಮಾರ್ಗಸೂಚಿಯನ್ನ ರೂಪಿಸಬಹುದು. ರಾಜ್ಯ ಸರ್ಕಾರ ಬೇಕಂದ್ರೆ ಇಲ್ಲಿನ ಕಾನೂನುಗಳು ಏನ್ ಬೇಕು ಅಂತಕ್ಕಂಥದ್ದನ್ನ ಕಾನೂನುಗಳನ್ನ ರೂಪಿಸಬಹುದು ಅಥವಾ ಕೇಂದ್ರ ಸರ್ಕಾರದ ನಿಯಮಗಳನ್ನೇ ಪಾಲಿಸಬಹುದು ಎಂದರು. ಈಗ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ದೆ ಕೇಂದ್ರ ಸರ್ಕಾರ. ಇಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಪ್ರಶ್ನೆಯನ್ನ ಮಾಡೋದಾದ್ರೆ, ಕೇಂದ್ರ ಸರ್ಕಾರದ ಕಾನೂನನ್ನ ನಾವು ಪಾಲನೆ ಮಾಡಬಹುದು ಅಂತ ಹೇಳೋದಾದ್ರೆ, ಕೇಂದ್ರ ಸರ್ಕಾರದ ಕಾನೂನಿನಲ್ಲೇ ನಾವು ಕೆಲಸ ಮಾಡ್ತೀವಿ, ರಾಜ್ಯ ಸರ್ಕಾರದ ಅನುಮತಿ ನಮಗೆ ಬೇಕಾಗಿಲ್ಲ ಅಂತಕ್ಕಂಥದ್ದನ್ನ ವಾದವನ್ನು ಕೂಡ ಈ ಕಂಪನಿಗಳು ಹೈಕೋರ್ಟ್ ನಲ್ಲಿ ಸಲ್ಲಿಸಬಹುದಾಗಬಹುದು. ನೋಡೋಣ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ. ಇದ್ರ ಬಗ್ಗೆನೂ ಕೂಡ ಸ್ಪಷ್ಟತೆಯನ್ನ ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಯಾಕೆಂದ್ರೆ ಇದು ಯಾರ ಕೈಯಲ್ಲೂ ಇಲ್ಲ, ಇರುವಂತದ್ದು ಹೈಕೋರ್ಟ್ನ ಪೀಠದ ಅಂಗಳದಲ್ಲಿರೋದ್ರಿಂದ ಫೈನಲ್ ಆಗಿ ನಮ್ಮ ನ್ಯಾಯಾಧೀಶರು ಬಡವರ ಪರವಾದಂತಹ ನ್ಯಾಯವನ್ನ ಕೊಡ್ತಾರೆ ಅಂತಕ್ಕಂತಹ ನಿರೀಕ್ಷೆಯಲ್ಲಿದ್ದೀವಿ. ಅದನ್ನು ಕೂಡ ಕಾದು ನೋಡೋಣ ಸ್ನೇಹಿತರೆ.